ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತೇನಪ್ಪ ವರ್ಕೌಟ್ ಅಂತಂದ್ರೆ ಥೈಸ್ ಮತ್ತೆ ಟ್ರೈಸಿಪ್ಸ್ ಆಗಿರುತ್ತೆ. ಬಟ್ ಏನ್ ಹೇಳ್ತೀನಿ ಅಂದ್ರೆ ಕೆಲವೊಬ್ರು ವರ್ಕೌಟ್ ಸ್ಪ್ಲಿಟ್ ನ ಅವ್ರು ಚೇಂಜ್ ಮಾಡ್ಕೊಂಡಿರ್ತಾರೆ. ಕೆಲವೊಬ್ರು ಮಂಡೇ ಚೆಸ್ಟ್ ಮತ್ತೆ ಶೋಲ್ಡರ್ ಮಾಡ್ತಾರೆ, ಇಲ್ಲ ಚೆಸ್ಟ್ ಮತ್ತೆ ಟ್ರೈಸಿಪ್ಸ್ ಮಾಡ್ಕೊಂತಾರೆ. ನಮ್ದು ಬಂದು ಚೆಸ್ಟ್ ಮತ್ತೆ ಶೋಲ್ಡರ್ ಇರುತ್ತೆ, ಟ್ಯೂಸ್ಡೇ ಬ್ಯಾಕ್ ಬೈಸಿಪ್ಸ್ ಇರುತ್ತೆ, ವೆಡ್ನೆಸ್ಡೇ ಬಂದು ಥೈಸ್ ಮತ್ತೆ ಟ್ರೈಸಿಪ್ಸ್ ಇರುತ್ತೆ. ಬಟ್ ಇವತ್ತೇನಕ್ಕೆ ಬರೀ ಟ್ರೈಸಿಪ್ಸ್ ಮಾರ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಎರಡು ವಿಡಿಯೋ ತುಂಬಾ ಲಾಂಗ್ ಅನ್ಸುತ್ತೆ. ಬಟ್ ಅಷ್ಟು ನೀಟಾಗಿ ನಿಮ್ಗೆ ನೋಡೋರ್ಗೂ ಅಷ್ಟೇ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಎರಡು ವಿಡಿಯೋ ಎರಡು ವರ್ಕೌಟ್ಗಳು ಅಂತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಬಿಗಿನರ್ಸ್ ಜಾಸ್ತಿ ವಿಡಿಯೋಗಳು ನೋಡ್ತಾ ಇದ್ದಾರೆ ಅಂತಂದ್ರೆ ನಾವು ಬಿಗಿನರ್ ಆಗಿ ಎರಡು ವರ್ಕೌಟ್ ಮಾಡ್ಬೇಕಾ, ಅದು ನಿಮ್ ಬಾಡಿ ಲೆವೆಲ್ ಮೇಲೆ ಹೋಗುತ್ತೆ. ನೀವು ಡಬಲ್, ನಾವು ಅಂದ್ರೆ ನನ್ಗೊಂದು 6-7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಅದರಿಂದಾಗಿ ನಾನು ಇವಾಗ ಡಬಲ್ ಮೊದಲು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಸ್ಟಾರ್ಟಿಂಗ್ ಬಿಗಿನರ್ಗೆ ಸಿಂಗಲ್ ಮೊದಲೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸ್ವಲ್ಪ ನಿಮ್ ಬಾಡಿ ಇಂಪ್ರೂವ್ಮೆಂಟ್ ನೋಡ್ಕೊಂಡು ನೀವು ಯಾವ ತರ ವರ್ಕೌಟ್ ಆ ತರ ಸ್ಪ್ಲಿಟ್ ಮಾಡ್ಕೊಬಹುದು. ಬಟ್ ನೀವು ಯಾವುದೇ ವರ್ಕೌಟ್ ಮಾಡಕ್ ಹೋದ್ರೂ ಅದಕ್ಕಿಂತ ಮುಂಚೆ ವಾರ್ಮ್ ಅಪ್ ಬೇಸಿಕ್ ಅದನ್ನು ನಾಲೆಡ್ಜ್ ಇರುತ್ತೆ. ವಾರ್ಮ್ ಅಪ್ ಮಾಡ್ಲೇಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಇವಾಗ ನೀವು ಟ್ರೈಸಿಪ್ಸ್ ಮಾಡ್ತೀರಾ ಅಂತಂದ್ರೆ ಡೈಮಂಡ್ ಪುಷ್ ಅಪ್ ಮಾಡಿ, ಅದು ನಿಮ್ಗೆ ಸ್ವಲ್ಪ ಇವಾಗ ಅದೇ ವರ್ಕೌಟ್ ಇಂದ ಅದೇ ಮಸಲ್ಗೆ ಪಸಲ್ ಬೀಳ್ಬೇಕಾದ್ರೆ ವಾರ್ಮ್ ಅಪ್ ಅಲ್ಲೂ ನೀವು ಅಲ್ಲಿ ಒಂದು ವರ್ಕೌಟ್ ಬೀಳೋ ಅನ್ಸುತ್ತೆ. ಇನ್ ಕೇಸ್ ಬ್ಯಾಕ್ ಮಾಡ್ತಾ ಇದೀರಾ ಅಂತಂದ್ರೆ ಬ್ಯಾಕಿಗೆ ಪುಲ್ ಅಪ್ ಮಾಡೋದಾಗಿರ್ಬೋದು, ಬೈಸಿಪ್ಸ್ ಮಾಡ್ತಾ ಇದ್ದೀರಾ ಕ್ಲೋಸ್ ಗ್ರಿಪ್ ಅಲ್ಲಿ ಪುಲ್ ಅಪ್ ಮಾಡಿ, ಇವಾಗ ಚೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಪುಷಪ್ಸ್, ಈ ತರ ಅದ್ರ ರಿಲೇಟಿವ್ ವಾರ್ಮ್ ಅಪ್ ಗಳನ್ನ ಮಾಡ್ಕೊಂಡಷ್ಟು ನೀವು ಯಾವ ಮೊದಲು ಟ್ರೈ ಮಾಡ್ತಿದ್ದೀರಾ ಅದಕ್ಕೆ ಮುಂಚಿತವಾಗ್ಲೇನೆ ಒಂದು ವಿಷಯ ಮುಟ್ಟಿಸ್ದಂಗ ಆಗುತ್ತೆ. ಅದರಿಂದ ಏನ್ ಹೇಳ್ತೀನಿ ಅಂದ್ರೆ ನೀವು ಯಾವುದೇ ವರ್ಕೌಟ್ ಮಾಡಿ ಅದ್ರ ರಿಲೇಟಿವ್ ಆಗಿ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಬಟ್ ವಾರ್ಮ್ ಅಪ್ ಮೇಜರ್ ಅಂತ ಹೇಳ್ಬೋದು. ನಿಮ್ ಮಸಲ್ ಗ್ರೋತ್ ಅಷ್ಟೇ ಇಂಪ್ರೂವ್ಮೆಂಟ್ ಆಗುತ್ತೆ ವಾರ್ಮ್ ಅಪ್ ಮಾಡೋದು. ಬಟ್ ಇವತ್ತು ನಾನು ಟ್ರೈಸಿಪ್ಸ್ ಮಾಡ್ತಾ ಇದ್ರಿಂದ ಟ್ರೈಸಿಪ್ಸ್ ಅಲ್ಲಿ ಯಾವ್ಯಾವ್ದು ಮಾಡ್ತೀನಿ ಅಂತ ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ತೀನಿ. ಟ್ರೈಸಿಪ್ಸ್ಗೆ ಫಸ್ಟ್ ಬಂದು ನಾನು ಡೈಮಂಡ್ ಪುಷಪ್ಸ್ ಮಾಡ್ತಾ ಇದ್ದೀನಿ. ಬನ್ನಿ. 1, 2, ಬಂದು ಸಿಂಗಲ್ ಹ್ಯಾಂಡ್ ಕೇಬಲ್ ಎಕ್ಸ್ಟೆನ್ಷನ್. ಬಟ್ ನಮ್ ಜಿಮ್ ಅಲ್ಲಿ ಈ ತರ ಕೇಬಲ್ ಇದೆ. ನಿಮ್ ಜಿಮ್ ಅಲ್ಲಿ ನಂತರ ಡಬಲ್ ರೋಪ್ ಹಾಕೊಂಡು ಸಿಂಗಲ್ ಹ್ಯಾಂಡ್ ಮಾಡ್ಕೊಬಹುದು, ಅದ್ರಲ್ಲಿ ಏನಿಲ್ಲ. ನೀವು ಯಾವುದೇ ವರ್ಕೌಟ್ ಮಾಡಿ ವೆಯ್ಟ್ ಕಡಿಮೆ ಆದ್ರೂ ಪರವಾಗಿಲ್ಲ, ಪೊಸಿಷನ್ ಫಾರ್ಮ್ ಕರೆಕ್ಟ್ ಆಗಿದ್ರೆ ನೀವು ಮಾಡೋ ವರ್ಕೌಟ್ ಅಲ್ಲಿಗೆ ಎಫೆಕ್ಟಿವ್ ಅನ್ಸೋದು. ನೋಡಿ, 1, 2, 3, 4, 5, 6, 7, 8, ನೋಡಿ ಇಲ್ಲಿ ಬಿಡಬೇಕು, 9, 10, 11, 12, 13, 14, 15. ಬೋತ್ ಹ್ಯಾಂಡ್ 3 ಸೆಟ್ಸ್ ಮಾಡಿ ವೆಯ್ಟು ಇನ್ಕ್ರೀಸ್ ಮಾಡ್ತಾ ಹೋಗಿರಿ. ವೆಯ್ಟ್ ಯಾವಾಗಲೂ ಪ್ರೋಗ್ರೆಸಿವ್ ಆಗಿರಬೇಕು. 1, 2, 3, 4, 5, 6. ಸೆಕೆಂಡ್ ವರ್ಕೌಟ್ ಬಂದು ಓವರ್ ರಿಡಕ್ಷನ್. ಬಾರ್ ತಗೊಳ್ಳಿ. ಸೆಟ್. ವೆಯ್ಟ್ ಅಷ್ಟೇ ನಿಮ್ದು ಎಷ್ಟಿದೆ ನೋಡಿ ಅದ್ರ ಮೇಲೆ ಹಾಕೊಳ್ಳಿ. ಜಾಸ್ತಿ ಹಾಕೊಂಡು ಸುಮ್ಮನೆ ಇಷ್ಟೇ. ಸ್ವಲ್ಪ ಒಂದು ಲೆಗ್ ಮುಂದೆ ಇಟ್ಟು ಬಾಡಿ ಸ್ವಲ್ಪ ಬೆಂಡ್ ಮಾಡಿ, ಜಸ್ಟ್ ಫುಲ್. 1, 2, 3, 4, 5, 6, 7, 8, 9, 10, 11, 12, 13, 14, 15. 3 ಸೆಟ್ಸ್ ಮಾಡಿ. ಬಟ್ ಕೌಂಟ್ಸ್ ಇಷ್ಟೇ ಅಂತ ಏನಿಲ್ಲ, ನಿಮ್ದು ವೆಯ್ಟ್ ಮೇಲೆ ಹೋಗುತ್ತೆ. ಜಾಸ್ತಿ ವೆಯ್ಟ್ ಹಾಕೊಂಡು 12, 10, 8 ಮಾಡ್ಬೋದು. ಇಲ್ಲ ನೀವು ಇಲ್ಲ ನಾನು ಕಡಿಮೆ ವೆಯ್ಟಲ್ಲಿ ರೆಸ್ಟ್ ಜಾಸ್ತಿ ಮಾಡ್ತೀನಿ ಅಂದರೆ ಎರಡು ಒಂದೇ ಎಫೆಕ್ಟ್ ಬಿದ್ದಿರುತ್ತೆ ನಿಮ್ಮದು. ನಿಮಗೆ ಥರ್ಡ್ ಎಕ್ಸರ್ಸೈಸ್ ಬಂದು ರೋ ಪುಲ್ ಡೌನ್ ಆಗಿರುತ್ತೆ.
ಸೇಮ್ ಎಲ್ಲದಕ್ಕೂ ಹೇಳ್ಬೇಕಾಗಿಲ್ಲ. ವೆಯ್ಟ್ಸ್ನ ನೋಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ, ಸುಮ್ಮನೆ ಫ್ರ್ಯಾಕ್ಚರ್ ಮಾಡ್ಕೊಳೋದು ಬೇಡ. ಇದು ಅಷ್ಟೇ, ಸ್ವಲ್ಪ ಹಿಂದೆ ಬನ್ನಿ, ಜಾಸ್ತಿ ಲಾಂಗ್ ಬೇಡ, ಸ್ವಲ್ಪ ಬಾಡಿ ಬೆಂಡ್ ಮಾಡಿ, ಫುಲ್ ಮಾಡಿ. 1 2 ಮೇಜರ್ ಆಫ್ ಪೀಪಲ್ ನಾನು ನೋಡೋದು ಇದರಲ್ಲೇ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. 4 5 6. ಇನ್ನೊಂದೇನು ಅಂದರೆ ನೀವು ಎಳಿತಿರಲ್ಲ, ಫುಲ್ ಇಲ್ಲಿವರೆಗೂ ಬಂದ್ರೆ ನಿಮ್ಗೆ ಅದೊಂದು ಫೀಲ್ ಆಗೋದು. ಜಸ್ಟ್ ನೀವು ಇಷ್ಟು ಮಾಡ್ತಾ ಇದ್ರೆ ಏನು ಫೀಲ್ ಆಗಲ್ಲ. ಇದು 4th ವರ್ಕೌಟು, ತುಂಬ ಎಫೆಕ್ಟಿವ್ ಅಂತ ಹೇಳ್ಬೋದು. ಇದು ನಿಮ್ಮ ಶೋಲ್ಡರ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ನೋಡಿ, ವೆಯ್ಟ್ ಎಷ್ಟು ನಾರ್ಮಲ್ ಆಗಿ ಹಾಕೊಳ್ಳಿ, ಫುಲ್ ಮಾಡಿ. ಫುಲ್ಲು 1 2 3 4 5 6 7 8 9 10. 1 2 3 4 5 6 7 8 9 10. ನಾನು ಡಬಲ್ ಮಸಲ್ ಟ್ರೈನ್ ಮಾಡ್ತಾ ಇರೋದ್ರಿಂದ ಟ್ರೈಸಿಪ್ಸ್ಗೆ 4 ವರ್ಕೌಟ್ ಮಾಡಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಟ್ ಲಾಸ್ಟಲ್ಲಿ ನೀವು ಬ್ಯಾಕ್ ಡಿಪ್ಸ್ ಮಾಡ್ಕೊಬೋದು. ಬಟ್ ಸಿಂಗಲ್ ಮಸಲ್ ಯಾರು ಮಾಡ್ತೀರಾ ಅವ್ರು 5 ಮಾಡಿ, ಲಾಸ್ಟಲ್ಲಿ ಬ್ಯಾಕ್ ಡಿಪ್ಸ್ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಪಂಪ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಏನು ವರ್ಕೌಟ್ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಮಿಸ್ಟೇಕ್ ಇದ್ರೆ ಇಲ್ಲ ಕಮೆಂಟಲ್ಲಾರು ಹೇಳಿ. ನಿಮ್ಗೆ ಏನೇ ಹೆಲ್ಪ್ ಬೇಕಾಗಿರೋ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇಲ್ಲ ಯೂಟ್ಯೂಬಲ್ಲಿ ಆಗಿರ್ಬೋದು, ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ DM ಮಾಡಿದ್ರೆ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಪ್ಲೈ ಮಾಡಿ ನಿಮ್ಗೆ ಆದಷ್ಟು